ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು 3-4 ಡೇಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಇನ್ನೂ ಒಂದು ಏನಪ್ಪ ಅಂತಂದರೆ ಒಂದು ವಿಷಯನ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನರಿಗೆ ಹೇಳಬಾರ್ದು ಈ ವಿಷಯನ, ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ನಮ್ಮ ಅತ್ತೆ ಕೂಡ ಹೇಳಬೇಡ, ಜಾಸ್ತಿ ಏನು ಸ್ಪ್ರೆಡ್ ಮಾಡೋದು ಬೇಡ ಅಂತ ಹೇಳಿದರು ನಮ್ಮ ಮನೆಯಲ್ಲಿ. ಹಾಗಾಗಿ ಹೇಳಿರಲಿಲ್ಲ. ಹಾಗಾಗಿ ನಾನು ಬ್ಲಾಗ್ ಮಾಡೋದು ಸ್ವಲ್ಪ 3-4 ಡೇಸಿಗೆ ಈ ಥರ ಲೇಟ್ ಆಗ್ತಾಯಿದೆ. ಕೆಲವೊಬ್ಬರೆಲ್ಲ ಅನ್ಕೋಬೋದು, ನನಗೆ ಪರಿಚಯ ಇರೋರು, ಯಾಕೆ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀವಿ, ಇವಾಗ ಇತ್ತೀಚೆಗೆ ಯಾಕೋ ಸ್ವಲ್ಪ ಡಿಲೇ ಆಗಿ ಬ್ಲಾಗನ್ನು ಮಾಡ್ತಿದ್ದೀಯಾ ಅಂತ ಹೇಳ್ಬಿಟ್ಟು. ಕಂಟಿನ್ಯೂಸ್ ಬ್ಲಾಗ್ ಮಾಡಬೇಕು ಅಂದರೆ ಒಂದು ವಿಷಯನ ನಾನು ಮುಚ್ಚಿಡಬೇಕಾಗಿತ್ತು. ಹಾಗಾಗಿ ಅದು ಮುಚ್ಚಿಡೋದು ಫೈನಲಿ ಆಗಲೇ ಇಲ್ಲ. ಅದು ರಿವೀಲ್ ಮಾಡಬೇಕಾಗಿ ಪ್ರಸಂಗದಲ್ಲಿ ಇವತ್ತು ನಾನು ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಬಿಕಾಸ್ ಇವಾಗ ಕ್ಲೈಮೇಟ್ ತುಂಬ ಚೆನ್ನಾಗಿಲ್ಲ. ನನಗೆ ಹುಷಾರಂತೂ ಇವಾಗ ಹುಷಾರಾಗಿದ್ದೀನಿ ಅನ್ನೋದಕ್ಕೂ ಆಗ್ತಾಯಿಲ್ಲ, ಇಲ್ಲ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ. ಆ ಥರ ಆಗಿಬಿಟ್ಟಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಆ್ಯಂಡ್ ಏನಪ್ಪ ವಿಷಯ ಅಂತಂದರೆ, ನಮ್ಮ ಅತ್ತೆಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ದೀವಿ. ಅದಕ್ಕಾಗಿ ಅದು ಜಾಸ್ತಿ ಜನರಿಗೆ ಹೇಳೋದು ಬೇಡ. ಇವಾಗ ಊರಲ್ಲಿ ಹೇಳಿದ್ರೆ ಎಲ್ರಿಗೂ ಗೊತ್ತಾಯಿತು ಅಂದರೆ ಸ್ವಲ್ಪ ಇನ್ಫೆಕ್ಷನ್ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಹೇಳಿರಲಿಲ್ಲ. ಅದಕ್ಕೆ ಸ್ವಲ್ಪ ಪತ್ತೆ ಮಾಡಬೇಕಾಗುತ್ತೆ. ಆಮೇಲೆ ಪ್ರೈವೇಟ್ ರೂಮ್ ಇರಬೇಕು, ಅವರಿಗೆ ತಮ್ಮದೇ ಆದಂತಹ ಸ್ವಚ್ಛತಾ ಈ ಥರ ಸಿಕ್ಕಾಪಟ್ಟೆ ಇರುತ್ತೆ. ಆ್ಯಂಡ್ ಸಿಕ್ಕೋರೆಲ್ಲ ಬೇರೆ ಕಡೆಯಿಂದ ಹಾಯಿಸ್ಕೊಂಡು ಮುಟ್ಟೋದು ತಟ್ಟೋದು, ಅದೇನೋ ಕಣ್ಣು ಆಪ್ರೇಷನ್ ಮಾಡಿಕೊಂಡ್ರೆ ಅದಕ್ಕೆ ಬರಲ್ವಂತೆ. ಬಟ್ ನನಗೂ ಗೊತ್ತಿಲ್ಲ, ಹಾಗೆ ಹೇಳಿದರು. ಹಾಗಾಗಿ ಅವರಿಗೆ ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಗಿರಲಿ ಅಂತ ಹೇಳ್ಬಿಟ್ಟು, ಕಣ್ಣಲ್ವಾ, ಹಾಗಾಗಿ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ಹೇಳಿ ಅದನ್ನು ನಾವು ಮುಚ್ಚಿಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲೋ ಒಂದು ಕಡೆ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಜನರಿಗೆ ನಾವು ಬೇಕಾಗಿರೋದ್ರಿಂದ ಊರಲ್ಲಿ ನಾವು ಯಾವುದೇ ವಿಷಯ ಆಗಿರ್ಬೋದು, ಏನೇ ಆಗಿರ್ಬೋದು, ಮುಚ್ಚಿಡೋಕ್ಕಂತೂ ಅಸಾಧ್ಯ. ಹಾಗಾಗಿ ರಿವೀಲ್ ಮಾಡೋಕ್ಕಿಂತ ಮುಂಚೆನೇ ಅದು ರಿವೀಲ್ ಆಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು ಕಣ್ಣು ಆಪ್ರೇಷನ್ ಮಾಡಿಸಿ. ಯಾರಿಗೂ ಹೇಳಿರಲಿಲ್ಲ. ಇತ್ತೀಚೆಗಂತೂ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ. ಹಾಗಾಗಿ ಒಬ್ಬರು ಮಾತಾಡ್ಸೋದಕ್ಕೆ ಬರ್ತಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಹಾಗಾಗಿ ಇವತ್ತು ಮಾರ್ನಿಂಗಿಂದ ನಾನು ಹೇಳಿಬಿಟ್ಟು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಅಂದರೆ ವಯಸ್ಸಾದವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಹಾಗಾಗಿ ಅದ್ರ ಬಗ್ಗೆ ನನಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಿದೆ ಅಲ್ವಾ, ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಬನ್ನಿ, ನಾನು ಹೋಗಿ ಕ್ವಿಕ್ಕಾಗಿ ಸ್ನಾನಗಿನ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ತನಕ ವಿಡಿಯೋನ ವಾಚ್ ಮಾಡಿ. ನೀನು ಆಜು ಬಾಜು ಕಂಡಪಟ್ಟಿ ಹೊಲಸು ಮಾಡಿ ಅದೇ ತೆಗಿತೀನಿ. ಇಲ್ಲ, ಈ ನಮ್ಮನ್ ಮಾಡಿದ್ರೆ ಸ್ಕೂಲ್ನಾಗ ಯಾರು ಕರ್ಕೊಳಲ್ಲ ನಿನಗೆ. ತಿಪ್ಪಿ ಆಗ್ಯದಗ ಸರಿನು ಕಸ ಚಲೋ ಐತಿ. ಕಸ ಹುಡುಗಿನ ಅದೇ ನೀನು ಹೊಸ ಕಸ ಹಳ್ಳಿ ಕಸ ತೆಗ್ತೀನಿ. ಅಪ್ಪು ಫಸ್ಟ್ ಟೈಮ್ ಸ್ಕೂಲಿಗೆ ಹೊಂಟೀಗ? ಹ್ಞೂ ಮತ್ತೆ ಅದೇ ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ದ ಫಸ್ಟ್ ಎಂಟ್ರಿ, ಫಸ್ಟ್ ಡೇ ಸ್ಕೂಲ. ವೆಲ್ಕಮ್ ಡೇ ಇರ್ಬೋದು, ಮೇ ಬಿ. ವೆಲ್ಕಮ್ ಡೇ ಇವಾಗ ಇರಲ್ರಿ, ಒಂದು 15-20 ಡೇಸ್ ಆದ್ಮೇಲೆ ಇರ್ತದೆ. ಎಲ್ಲ ಹುಡುಗರು ಬಂದು ಜಾಯಿನ್ ಆದ್ಮೇಲೆ ಕೆಲವೊಂದು ಹೌದು ಅಂದ್ರೆ ಸಿಕ್ಕೋರಿ ಸಿಗ್ತೇನೆ. ನಿಂದು ಕಾಲೇಜ್ ಟೈಮಿಗೆ ಮಾತ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಅವಕಾಶ ಇರ್ತವೆ. ಹಾಂ, ಹೆಂಗಂದ್ರೆ ಅವಾಗೆಲ್ಲ ಮೇದ ಸ್ಕೂಲ್ ಇರ್ತಾವ, ಕಾಲೇಜ್ನಾಗ ಗೌಡ್ತಿ ಅವಾಗ ಸೂಟಿ ಇರ್ತಾವ.
ಡಿಸೆಂಬರ್ನಾಗ ಇಲ್ರಿ. ಕಾಲೇಜ್ ಟೈಮ್ನಾಗ ಆಕಿ ಬರ್ಡೇ ಮಾಡ್ಕೊಳ್ಳೋದಾಗಲ್ಲ. ಆಕಿ ಕಾಲೇಜ್ನಾಗ ನಿಂದು ಅಷ್ಟೇ ಮಾಡ್ಕೊಳಕ್ಕೆ ಬರ್ತದೆ. ಮಾಡ್ಕೋಬೋದು, ಅವಾಗೆಲ್ಲ ಸ್ಕೂಲ್ ಇರ್ತಾವ. ಈಗ ಸರಿ ಡಿಸೆಂಬರ್ನಾಗ ಹುಟ್ಟಿದಿಲ್ಲ, ಜನವರಿಗೆ ಮಾಡಮ್ಮ. ಬರಲಪ್ಪ. ಜಗಳ ಆಡ್ಲಕ್ಕ, ಕಚ್ಚಾಡ್ಲಕ್ಕ. ಎದ್ ನಿಂದ್ರಿ ಇಬ್ರು ನೋಡಮ್ಮ, ಇಬ್ಬರು ನಿಂದ್ರಿ ಬ್ಯಾಗ್ ಹಾಕೊಂಡು. ಏನ್ರ ನಮ್ಮ ಮನ್ಯಾಗ ಕಳಿತಂದ್ರಲ್ಲ ಫಸ್ಟ್ ಸೆನಿಷನ್ ಬ್ಯಾಗ್ ಹುಡುಕಾಡ್ಬೇಕು ನಾವು. ಹಾಂ ಹೌದಲ್ಲ ಶಾ, ಇವಾಗ ಫಸ್ಟ್ ಟೈಮ್ ಮುಟ್ಟ ಖುಷಿಯಲ್ಲಿದ್ದೀನಿ ನಾನು. ಯಾಕೆ ಕೇಳಲ್ಲ ನಿಮ್ಮಿಬ್ಬರಿಗೆ ಕೊಳ್ಳೆ ಏನಮ್ಮ ಕಳಿಸ್ತಿದ್ದೀನ ಸ್ಕೂಲಿಗೆ. ಮನೆ ಮನ್ಸ ಎಲ್ಲ ರಿಲೀಫ್ ಇರ್ತದೆ. ಹಾಂ ಅಪ್ಪು ಚೈನಾ ಫ್ರೆಂಡ್ಸ್. ಇನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ನಮ್ಮ ಅತ್ತೆ ಸ್ವಲ್ಪ ಟಿಫಿನ್ ಮಾಡಿದ್ವಿ. ಟಿಫಿನ್ ಮಾಡಿ ಹಾಗೆ ಮಾತಾಡ್ತಾ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ರಿಲ್ಯಾಕ್ಸ್ ಮಾಡೋಣ. ಯಾಕಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಾ ಇರುತ್ತೆ ನನಗೆ. ಮಾರ್ನಿಂಗ್ 6 o'clock-ಇಂದ 10 o'clock ತನಕ ಕೆಲಸ ಆಗ್ತಾ ಇರುತ್ತೆ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಅಣ್ಣ ಬಂದರು, ಟಿಫಿನ್ ತೊಗೊಂಡು ಬಂದಿದ್ದಾರೆ ಅವರು ಬೆಳಿಗ್ಗೆ ಮಾರ್ನಿಂಗು. ಏನಪ್ಪ ಅಂತಂತೂ ಕೂಡ ನಾನು ಅದನ್ನು ಹೇಳ್ತೀನಿ. ಆ್ಯಂಡ್ ನಮ್ಮ ಅತ್ತೆಗೆ ಆಪ್ರೇಷನ್ ಆಗಿ ಒಂದು 6 days ತನಕ ಯಾರೂ ಅಷ್ಟೊಂದು ಕೇಳಿರಲಿಲ್ಲ, ಬಂದಿರಲಿಲ್ಲ. 6 days ಆದಮೇಲೆ 7 days-ಗೆ ಸೊ ಇವರಿಬ್ಬರು ಬಂದರು, ಮಾತಾಡಿಸ್ತಾ ಇದ್ದಾರೆ ಹೆಂಗಾಯಿತು ಏನು ಎತ್ತಕತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಒಂದು 2 hours ಆದಮೇಲೆ ನಮ್ಮ ಕಾಕ ಆ್ಯಂಡ್ ಕಾಕಿ ಕೂಡ ಬಂದರು. ಅವರಿಗೂ ಕೂಡ ರೀಸೆಂಟಾಗಿ ಗೊತ್ತಾಯ್ತಂತೆ ಹಾಗಾಗಿ ಅವರು ಇಷ್ಟು ದಿನ ಕೇಳಿರಲಿಲ್ಲ. ಏನೇ ಇದ್ರೂ ಕೂಡ ಅವರು ಆ್ಯಕ್ಚುಲಿ ಫೋನ್ ಮಾಡ್ತಾರೆ ಏನು ಎತ್ತಕತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ವೀಡಿಯೋಸೇ ಹಾಕಿಲ್ಲ ಅಂದಮೇಲೆ ಯಾರಿಗೂ ಗೊತ್ತೇ ಆಗಲ್ಲ ಅಲ್ವಾ. ಏನೇ ಹಾಕಿದ್ರು ಪರ್ಸ್ನಲ್ ಆಗಿ ಅವ್ರದ್ದು ಬಿಟ್ಟು ನಾನು ಹಾಕ್ತಾಯಿದ್ದೆ. ಹಾಗಾಗಿ ಸೊ ಇವಾಗ ಹೇಳಲೇಬೇಕಾಯಿತು, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅವರು ಕೂಡ ಮಧ್ಯಾಹ್ನಕ್ಕೆ 1 o'clock-ಗೇನೋ ಬಂದು ಮಾತಾಡ್ತಾ ಕೂತಿದ್ದಾರೆ. ಏನಾಯಿತು ಹೇಗೆ ಎತ್ತಕತೆ. ಈಗ ಹಾಸ್ಪಿಟಲ್ ಅಂದಮೇಲೆ ಇದ್ದೇ ಇರುತ್ತಲ್ವ. ಸೊ ಅದು ಕಣ್ಣಿಗೆ ಯಾವ ಥರ ನೀವು ಲೆನ್ಸನ್ನು ಹಾಕ್ಕೊಂಡಿದ್ದೀರಾ, ಎಷ್ಟು ರೇಟ್ ಆಯಿತು, ಆಮೇಲೆ ಯಾವ ಹಾಸ್ಪಿಟಲು, ಸೊ ಅದನ್ನೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ಅದ್ರ ಬಗ್ಗೆ ನಮ್ಮ ಅತ್ತೆ ಬಂದವ್ರಿಗೆಲ್ಲ ಹೇಳಬೇಕು ಅಂದರೆ ತುಂಬಾ ಕಷ್ಟ ಅವಳಿಗೆ. ಎಲ್ರಿಗೂ ಇದೇ ವಿಚಾರ ಹೇಳಬೇಕಲ್ಲ. ಆ್ಯಕ್ಚುಲಿ ಹೇಳಿದ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಒಬ್ಬರಿಂದ ಒಬ್ಬರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ನಮ್ಮ ಅತ್ತೆಗೆ 45 ಬಿತ್ತು. ಅದಕ್ಕೆ ಸುಮ್ಮನೆ ನೀವು ಯಾರಾದರೂ ಮಾಡಿಸ್ಕೊಳ್ಳೋರಾದರೆ ಒಂದು ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ. 25 ಇದೆ. ಆಮೇಲೆ ಅದು ಕಣ್ಣು ಒಳಗಡೆ ಹಾಕ್ತಾರಲ್ವ, ನಮ್ಮ ಅತ್ತೆಗೆ 45 ಹಾಕ್ಸಿದ್ದೀವಿ. ಸ್ವಲ್ಪ ಚೆನ್ನಾಗಿರೋದನ್ನೇ ಹಾಕ್ಸಿದ್ದೀವಿ. ಬಿಕಾಸ್ ಅವ್ರಿಗೆ ಚೆನ್ನಾಗಿರೋದನ್ನು ಹಾಕ್ಸಿರೋದ್ರಿಂದನೇ ಆಪ್ರೇಷನ್ ಮಾಡಿ 1 hour-ಗೆ ಮನೆಗೆ ಕಳಿಸಿದ್ದಾರೆ. ಹಾಸ್ಪಿಟಲಲ್ಲಿ ಕೂಡ ನಾವು ಬಿಡೋದಕ್ಕೂ ನಮಗೆ ಇಷ್ಟ ಇಲ್ಲ. ಯಾಕಂದರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ದುಡ್ಡು ಜಾಸ್ತಿ ಹೋದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿ ಅವರಿಗೆ ಜಾಸ್ತಿ ಪತ್ತೆ ಆಗಿರ್ಬೋದು ಇದ್ರ ಬಗ್ಗೆ. ಸೊ ಹಾಗಾಗಿ ಆ ಥರ ಏನೂ ಬೇಡ, ಇನ್ನು ಚೆನ್ನಾಗಿರೋದನ್ನೇ ಹಾಕಿ ಅಂತ ಹೇಳಿದ್ವಿ. ಅವ್ರು 45 ಹಾಕ್ಕೊಳ್ಳಿದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಆ್ಯಂಡ್ ಟೋಟಲ್ ಖರ್ಚು ಬಂದುಬಿಟ್ಟು ಒಂದು 55 ಆಗಿಬಿಟ್ಟಿದೆ. ಹಾಗಾಗಿ ಇನ್ನೂ ಒಂದು ಕಣ್ಣು ಬೇರೆ ಆಪ್ರೇಷನ್ ಮಾಡಿಸ್ಬೇಕಲ್ವ. ಇವಾಗ ಒಂದೇ ಮಾಡಿಸಿರೋದು, ಇನ್ನೊಂದು ನೆಕ್ಸ್ಟ್ ಒಂದು 15 days ಆದಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇದು ಮಾಡಿಸಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಚೆನ್ನಾಗಿ ಎಲ್ಲನೂ ನೋಡ್ತಾ ಇದ್ವಿ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಎಲ್ಲಿ ಏನೂ ಮಂಜು ಥರ ಕಾಣಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಂದಾಗ ಕ್ಲಾರಿಟಿ ನಮಗೆ ಸಿಕ್ತು ಅಂದರೆ ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಇನ್ನೊಂದು ಮಾಡಿಸೋಣ ಆಪ್ರೇಷನ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ಕಣ್ಣು ಆಪ್ರೇಷನ್ ಮಾಡಿದ್ಮೇಲೆ ಅದು ಊಟ ಮಾಡಬೇಡ, ಇದು ಊಟ ಮಾಡಬೇಡ ಅಂತ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ನಾನು 15 days-ಇಂದ ನೋಡ್ತಾ ಇದ್ದೀನಲ್ಲ. ಬಟ್ ಡಾಕ್ಟರ್ಸ್ ಹಾಗೇನೂ ಹೇಳಲ್ಲ, ಎಲ್ಲ ತಿನ್ನಿ ಚೆನ್ನಾಗಿ ಅಂತ ಹೇಳ್ತಾರೆ.
ಹಾಗಾಗಿ ಸೊ ನಾನಂತೂ ಅವ್ರಿಗೆ ಬಿಟ್ಟೇ ಇಲ್ಲ, ಎಲ್ಲನೂ ಊಟ ಮಾಡಿಸಿದ್ದೀನಿ, ಏನೂ ಆಗಲ್ಲ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಇನ್ಫಾರ್ಮೇಷನ್ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಅವರು ಕೂಡ ಊಟ ಮುಗಿಸ್ಕೊಂಡು ನಮ್ಮ ಕಾಕಾಗಿ ಕೂಡ ಮನೆಗೆ ಹೋದರು ಒಂದು 2 ಅವರ್ಸ್ ಆದಮೇಲೆ. ಆ್ಯಂಡ್ ಇವಾಗ ನಮ್ಮ ಅಣ್ಣ ಅಂತೂ ಆಲ್ರೆಡಿ ಹೋಗಿದ್ದ ಊಟ ಮುಗಿಸ್ಕೊಂಡು. ಇನ್ನು ಮತ್ತಿಗೆ ಕೂಡ ಅವ್ರದ್ದು ಊಟ ಆಯಿತು, ಎಲ್ಲ ಆಯ್ತಲ್ವ. ಹಾಗಾಗಿ ಬಂದವ್ರಿಗೆ ನಾವು ಹಾಗೆ ಕಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಸ್ಯಾರಿನ ಮಾಡಿದ್ರಾಯ್ತು ರಿಟರ್ನ್ ಆಗಿ ಅಂತ ನಾವು ಪ್ಲ್ಯಾನ್ ಇಟ್ಕೊಂಡಿದ್ವಿ. ಸಾಕಷ್ಟು ಜನ ಸ್ಯಾರಿನೇ ಅಂತಲ್ಲ, ಅವ್ರಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಆ ಥರ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಸ್ಯಾರಿನೇ ಮಾಡ್ತಾರೆ. ಸ್ಯಾರಿ ಮತ್ತು ಬ್ಲೌಸು ಟವೆಲ ಟಪ್ಕಿ ಇದ್ದರೆ ಅದನ್ನು ಕೊಡ್ತಾರೆ, ಇಲ್ಲದೆ ಹೋದರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಸ್ಯಾರಿ ಬ್ಲೌಸನ್ನು ಕೊಡ್ತಾರೆ ಬಂದವ್ರಿಗೆಲ್ಲ. ಹಾಗಾಗಿ ನಾನು ಕೂಡ ಇಬ್ಬರಿಗೆ ಸ್ಯಾರಿನ ಮಾಡಿದೆ. ಆ್ಯಂಡ್ ನಮ್ಮ ಅತ್ತೆಗೆ ಅಷ್ಟೇ ಬಂದಿದ್ದು ತುಂಬ ಖುಷಿಯಾಯಿತು, ಬಂದು ಮಾತಾಡಿಸಿ ಮಾಡಿ ಹೋದ್ರಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಗೊತ್ತಾದರೂ ಬಂದುಬಿಡ್ತಾರೆ, ಬಟ್ ಗೊತ್ತಿಲ್ಲದೇ ಅವರಿಗೆ ಗೊತ್ತಿಲ್ಲ ಬಂದಿಲ್ಲ ಅನ್ನೋದು ನಾವು ಅಂದ್ಕೊಳ್ಳೋಕೆ ಹೋಗಬಾರ್ದು. ಯಾರು ಬಂದಿರ್ತಾರೋ ಅವ್ರ ಜೊತೆ ಮಾತಾಡಬೇಕು, ಬಂದಿಲ್ಲದೆ ಇರೋರಿಗೆ ಗೊತ್ತಿಲ್ಲ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಇರಬೇಕು. ಯಾಕಂದರೆ ಆ್ಯಕ್ಚುಲಿ ನಾವೇ ಪಬ್ಲಿಕ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ವ. ಹಾಗಾಗಿ ಸೊ ಮಾಡಿರಲಿಲ್ಲ. ಆ್ಯಂಡ್ ನನಗೆ ತುಂಬ ಹುಷಾರಿರಲಿಲ್ಲ. ಹಾಗಾಗಿ ಇದು ತಾಯ್ತ ಆ್ಯಂಡ್ ಒಂದು ರುದ್ರಾಕ್ಷಿನ ಕಟ್ಕೊಂಡಿದ್ದೀನಿ. ಅದು ಆ್ಯಕ್ಚುಲಿ ಹೇಳಿದರು ಒಬ್ಬರು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಕಟ್ಟಿಸ್ಕೊಳ್ತಾ ಇದ್ದೀನಿ. ನನ್ನ ಕೈಯಿಂದ ಕಂಫರ್ಟಬಲ್ ಆಗಲ್ಲ, ಯಜಮಾನ್ರಿಗೆ ಕಟ್ಟೋದಕ್ಕೆ ಹೇಳಿದ್ದೀನಿ, ಈ ಥರ ಕಟ್ತಾ ಇದ್ದಾರೆ. ಅದು ಸೊ ಕಟ್ಟಿಸ್ಕೊಂಡೆ. ಬಿಕಾಸ್ ಆ್ಯಕ್ಚುಲಿ ಒಂದು 1.5 ತಿಂಗಳಿಂದ ಹುಷಾರಿರಲಿಲ್ಲ, ಬಟ್ ಇವಾಗ ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಇವಾಗ ಓಕೆ ಅಂತ ಇದ್ದೀನಿ. ನೋಡೋಣ ಹೆಂಗಿರುತ್ತೋ ಏನೋ, ಯಾಕಂದರೆ ಫುಲ್ ಪರ್ಫೆಕ್ಟಾಗಿ ಆರಾಮಾದಮೇಲೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವ್ರದ್ದೆಲ್ಲ ಊಟ ಆಯ್ತಲ್ವ, ನಮ್ಮ ಅಣ್ಣ ಆವಾಗಲೇ ಹೋಗಿದ್ದ. ಇನ್ನು ನಮ್ಮ ಯಜಮಾನ್ರಂತೂ ನಮ್ಮ ಅತ್ತಿಗೆನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಆಮೇಲೆ ಆಫೀಸಿಗೆ ಹೋಗ್ತಾರೆ. ಅವ್ರನ್ನ ಕೂಡ ಕೆಳಗಡೆ ಹೋಗಿ ಟಾಟಾ ಬೈ ಬಾಯ್ ಅಂತ ಹೇಳಿ ಬರಬೇಕು ಅಂತ ಹೊರಟಿದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಇವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿರಲಿಲ್ವ, ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು. ಬಿಕಾಸ್ ಯಾಕಂದರೆ ಇವಾಗ ಕಣ್ಣು ಆಪ್ರೇಷನ್ ಅಂತಂದರೆ ಅವ್ರು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೊಂದು ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಆನಿಯನ್ ತಿನ್ನೋದು ತುಂಬ ರೂಢಿ ಇತ್ತು ಅಂದರೆ ಈ ಕಣ್ಣು ಆಪ್ರೇಷನ್ ಮಾಡ್ಕೊಂಡಾಗ ಆನಿಯನ್ ಏನು ತಿನ್ನಬಾರ್ದು. ಹಾಗಾಗಿ ನಮ್ಮ ಅತ್ತಿಗೆ ಬೆಳ್ಳುಳ್ಳಿದು ಉಪ್ಪಿಟ್ಟು ಮಾಡ್ಕೊಂಡು ಬಂದಿದ್ದರು. ಅದ್ರ ಜೊತೆಗೆ ಸ್ವೀಟು ಸ್ವಲ್ಪ ಸಿರಾನ ಮಾಡ್ಕೊಂಡು ಬಂದಿದ್ದರು. ಸೊ ಇದು ಎರಡು ಈ ಕಣ್ಣು ಆಪ್ರೇಷನ್ ಮಾಡ್ಕೊಂಡವ್ರಿಗಾಗಿರ್ಬೋದು, ಸೆಕ್ಷನ್ ಆದವರಿಗೆ ಇದೆಲ್ಲ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಲೈಟಾಗಿ ಊಟನ ಮುಗಿಸ್ಕೊಂಡ್ರು. ಇನ್ನು ಎಲ್ಲರೂ ಆಲ್ರೆಡಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ. ಇವರು ಕೂಡ ಇನ್ನು ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು ಇವರಿಗೆ ಮನೆಗೆ ಬಿಟ್ಟು ಅದಾದಮೇಲೆ ಆಫೀಸಿಗೆ ಹೋಗ್ತಾರೆ. ಆ್ಯಂಡ್ ಅದಾದಮೇಲೆ ಕೆಲವೊಂದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ. ಕೆಲವೊಂದು ಗ್ರಾಸರೀಸ್ ಎಲ್ಲ ತೊಗೊಂಬಂದಿದ್ನಲ್ಲ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಟೈಮೇ ಸಿಕ್ಕಿಲ್ಲ ನನಗೆ ಹಾಕಿಡಬೇಕು ಅಂತಂದರೆ. ಯಾಕಂದರೆ ಈಗ ಮನೆಗೆ ಯಾರಾದರೂ ಬಂದರು ಅಂತ ಅಂದ್ಕೊಳ್ಳಿ, ಸ್ವಲ್ಪ ಅವ್ರ ಜೊತೆ ಮಾತುಕತೆ ಆಗಿರ್ಬೋದು, ಸೊ ಕೆಲವೊಂದು ವಿಷಯಗಳನ್ನು ಹೇಳೋದು ಆಗಿರ್ಬೋದು, ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ಮಧ್ಯದಲ್ಲಿ ಸ್ವಲ್ಪ ನನಗೆ ಇದಕ್ಕೆಲ್ಲ ಮಾಡಬೇಕು ಅಂದರೆ ಟೈಮು ಸ್ವಲ್ಪ ಜಾಸ್ತಿನೇ ಬೇಕು. ಪಟ್ ಅಂತ ಹೇಳಿಬಿಟ್ಟು ಎಲ್ಲಂದರೂ ಎಲ್ಲಿ ಆ ಬಾಕ್ಸಲ್ಲಿ ನಾನು ಹಾಕಿ ಎತ್ತಿಡೋಕ್ಕಾಗಲ್ಲ. ನನ್ನದೇ ಆದಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡು ಹಾಕ್ತಾಯಿರ್ತೀನಿ. ಹಾಗಾಗಿ ಸೊ ಇದು ಗ್ಲಾಸಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಏನೂ ಹುಳ ಆಗಲ್ಲ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕಿಂತ ಸ್ಟೀಲು ಇಲ್ಲದೆ ಹೋದರೆ ಗ್ಲಾಸು ಇವೆರಡನ್ನು ಬಳಸಬೇಕು. ಇಲ್ಲದೆ ಹೋದರೆ ಬೇರೆ ಕಡೆ ಬೇರೆ ಬಾಕ್ಸ್ಗಳಲ್ಲಿ ಪ್ಲಾಸ್ಟಿಕ್ಕು ಅದು ಇದು ಅಂತ ಎಲ್ಲಿ ಹಾಕ್ಲಿಕ್ಕೆ ಹೋಗಬಾರ್ದು. ಅದು ತುಂಬ ಇನ್ಫೆಕ್ಷನ್ ಆಗಿಬಿಡುತ್ತೆ. ಆ್ಯಂಡ್ ನಮ್ಮ ಅತ್ತೆಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಲ್ಲ, ರೂಮ್ ಕೂಡ ಕ್ಲೀನ್ ಮಾಡಿದೆ. ಮತ್ತು ಯಾರಾದರೂ ಬರಲಿ, ನನ್ನದು ಏನು ಕಾಯಕ ಇರುತ್ತೋ ಕೆಲಸ ಅದನ್ನು ನಾನು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನಮ್ಮ ಅತ್ತೆ ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಇನ್ನು ಆ ಕಡೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅವರು ರೆಸ್ಟ್ ಮಾಡ್ತಾಯಿದ್ರು. ಇನ್ನು ಜಾಸ್ತಿ ಸೌಂಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೆಲಸನ ಅಷ್ಟಕ್ಕೆ ನಿಲ್ಲಿಸಿದ್ದೀನಿ. ಐ ಹೋಪ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಕೆಲವೊಂದು ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.